ಮೈಸೂರಿನಲ್ಲಿ ನಮ್ಮ ಸಚಿವ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಒಬ್ಬ ಹಸುವಿನ ಬೆನ್ನೆ ಕಟ್ ಮಾಡಿ ಎಚ್ಚಲೆಯನ್ನೇ ಕತ್ತರಿಸಿದ್ದಾರೆ. ಇದೊಂದು ಭಯಾನಕ ಕೃತ್ಯ. ಹಸು ಅಂತಲ್ಲ, ಗೋಮಾತೆ ಅಂತಲ್ಲ, ಯಾವುದೂ ಪ್ರಾಣಿಗಳ ಮೇಲೆಯೂ ಕೂಡ ಹಿಂಸೆ ಮಾಡಬಾರದು ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ. ಹಾಗಾಗಿ ಕೂಡಲೇ ಯಾವ ಹಿನ್ನೆಲೆಯಲ್ಲಿ ಮಾಡಿದಿರಿ? ಯಾವುದಾದ್ರೂ ಭಯೋತ್ಪಾದಕರು ಮಾಡಿದಿರಾ? ಅದಲ್ಲ, ಇದು ಯಾವ ಹಿನ್ನೆಲೆಯನ್ನು ಹಿಡ್ಕೊಂಡು ಮಾಡಿದರೆ? ಇದು ನಾವು ಗಂಭೀರವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ನಾನು ಖಂಡಿಸ್ತಾ ಇದ್ದೇನೆ. ಮತ್ತು ಯಾರು ಮಾಡಿದ್ದಾರೆ, ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವರಿಗೆ, ಅವ್ರನ್ನ ಹೊದ್ದೊಳಗೆ ಹಾಕಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಘನತೆಗೆ ಇದು ಏನಾಗುತ್ತೆ, ಗೌರವ ತರತಕ್ಕಂಥ ವಿಷಯ ಅಲ್ಲ. ಜಮೀರ್ ಅಹಮ್ಮದಿನ ಒಂದಷ್ಟು ಹೇಳಿಕೆಗಳು, ಒಂದಷ್ಟು ನಡವಳಿಕೆಗಳು ಅಲ್ಲಿರುವ ಕೆಲವೊಬ್ಬರಿಗೆ ಮತಾಂತರಿಗೆ ಏನಾಗಿದೆ, ಇದರಿಂದ ಪ್ರೇರಣೆ ಆಗಿದೆ. ಅದಕ್ಕೋಸ್ಕರ ಸಚಿವನಿಗೆ ಇದರಿಂದ ಏನು ಮಾಡೋಕ್ಕಾಗೋದಿಲ್ಲ, ಇದರಿಂದ ಜವಾಬ್ದಾರಿ ಸ್ಥಾನದಿಂದ ಹೋಗೋಕ್ಕಾಗಲ್ಲ. ಹಸು ಅಂತಕ್ಕಂಥದ್ದು ನಮಗೆ ಹಾಲು ಕೊಡತಕ್ಕಂಥದ್ದು, ತಾಯಿ ಸಮಾನ ನಾವು ನೋಡುತ್ತೇವೆ. ಆ ತಾಯಿ ಸಮಾನ ನೋಡುವ ಒಂದು ಪ್ರಾಣಿಯನ್ನೇ ಆ ಗೋಮಾತೆಯನ್ನು ಈ ರೀತಿಯಲ್ಲಿ ಕತ್ತರಿಸಿ ಯಾರ ಭಾವನೆಯನ್ನು ಧಕ್ಕೆ ತರೋದಕ್ಕೆ ಹೊರಡ್ತಾ ಇದ್ದೀರಿ ಅಂತ ಪ್ರಶ್ನೆ ಇದೆ. ಹೌದಲ್ವಾ? ಯಾರ ಭಾವನೆಗೆ ಧಕ್ಕೆ ತರ್ತೀರಿ? ಸನಾತನ ಹಿಂದೂ ಧರ್ಮ ವಿಶ್ವಾಸಿಗಳು ಗೋವಿನ ತಾಯಿ ಸಮಾನದಲ್ಲಿ ನೋಡುತ್ತೇವೆ. ತಾಯಿ ಸಮಾನದಲ್ಲಿ ನೋಡುವ ಗೋವಿನ ಕತ್ತರಿಸಿದಾಗ ಸನಾತನ ಧರ್ಮಕ್ಕೆ ಅಪಚಯ ಮಾಡಿದಾಗ ಅನ್ಯಾಯ ಮಾಡಿದಂಗೆ. ಹಾಗಾಗಿ ಕೂಡಲೇ ಅವರೇ ಹೊದ್ದೊಳಗೆ ಹಾಕಬೇಕು. ಅವ್ರನ್ನ ದೇಶದ್ರೋಹ ಕಾಯ್ದೆ ಅವರ ಮೇಲೆ ಹಾಕಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಮಾಡ್ತೇನೆ.